ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಭಾರತದ ಗುಪ್ತಚರ ಸಂಸ್ಥೆಯನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಅಮೆರಿಕಾದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗ ಅಲ್ಲಿನ ಅಧ್ಯಕ್ಷ ಟ್ರಂಪ್ಗೆ ಒಂದು ಮನವಿಯನ್ನ ಕೊಟ್ಟಿದೆ. ನಮ್ಮ ದೇಶದಲ್ಲಿ ಇರುವಂತ ಈ ಸಂಸ್ಥೆ ಮತ್ತು RSS ಬಗ್ಗೆ ಅಮೆರಿಕಾದ ಒಂದು ಧಾರ್ಮಿಕ ಸಂಸ್ಥೆ ಯಾಕೆ ಈ ರೀತಿ ಕೊಡ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅಲ್ಲಿ ನೋಡಿ, ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಗಂಭೀರ ಉಲ್ಲಂಘನೆ ಆಗಿರುವಂತಹ ಗಂಭೀರ ವಿಚಾರಗಳ ಬಗ್ಗೆ ಈ ಒಂದು ಸಂಸ್ಥೆ ಯುನೈಟೆಡ್ ಸ್ಟೇಟ್ಸ್ ಆಯೋಗ ಏನು ಪ್ರಸ್ತಾಪ ಮಾಡಿರುವಂತದ್ದು, ನಾಗರಿಕರ ಬಗ್ಗೆ ಏನು ಅಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಗುರಿಯಾಗಿಟ್ಟುಕೊಂಡು ಅವರ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವ ಪ್ರಯತ್ನ ಆಗ್ತಾ ಇದೆ ಅಂತೇಳಿ ಅಮೆರಿಕದ ಜನರಿಗೆ ಅಲ್ಲಿನ ಧಾರ್ಮಿಕ ಸಂಸ್ಥೆ ಗೊತ್ತಾಗಿದೆ ಅಂತ ಅಂದ್ರೆ ಭಾರತದಲ್ಲಿ ಇಂಥ ಪರಿಸ್ಥಿತಿ ಇದೆಯಾ, ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಜೊತೆಗೆ ಅವರು ಏನು ಈ ಶಸ್ತ್ರಾಸ್ತ್ರಗಳ ಒಪ್ಪಂದ ಇದೆಯಲ್ಲ, ಆ ಒಪ್ಪಂದಗಳನ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಭಾರತ ಮತ್ತು ಅಮೆರಿಕದ ನಡುವಿನ ಭವಿಷ್ಯದ ಮಿಲಿಟರಿ ಮತ್ತು ವ್ಯಾಪಾರ ಸಂಬಂಧವನ್ನ ಧಾರ್ಮಿಕ ಸ್ವಾತಂತ್ರ್ಯದ ಆಧಾರದ ಮೇಲೆ ಪರಿಶೀಲಿಸಬೇಕು. ಅಂದ್ರೆ ಭಾರತದಲ್ಲಿ ಅಲ್ಪಸಂಖ್ಯಾತ ಧಾರ್ಮಿಕ ಸಮುದಾಯಗಳಿಗೆ ಯಾವ ರೀತಿ ಸ್ವಾತಂತ್ರ್ಯವನ್ನ ಕಲ್ಪಿಸಲಾಗಿದೆ ಅನ್ನೋದರ ಮೇಲೆ ಭಾರತ ಮತ್ತು ಅಮೆರಿಕದ ನಡುವಿನ ಈ ಏನು ಶಸ್ತ್ರಾಸ್ತ್ರಗಳ ಮಾರಾಟ ಅಥವಾ ಒಪ್ಪಂದಗಳ ಒಂದು ವಿಚಾರಕ್ಕೆ ನಾವು ಬರ್ಬೇಕಾಗತ್ತೆ ಅಂತ ಹೇಳಿ ಬರಬೇಕು ಅಂತ ಹೇಳಿ ಟ್ರಂಪ್ಗೆ ಈ ಒಂದು ಯುನೈಟೆಡ್ ಸ್ಟೇಟ್ಸ್ ಆಯೋಗ ಮನವಿಯನ್ನ ಕೊಟ್ಟಿರುವಂತದ್ದು. ಹಾಗೆ ನೋಡಿದ್ರೆ ಕೆಲವೊಂದು ವಿಚಾರಗಳಲ್ಲಿ ಕೆಲವು ಈ ಸ್ಟೇಟ್ಸ್ ಆಯೋಗ ಕೊಟ್ಟಿರುವಂತದ್ದು ನಿಜ ಅಂತ ಅನ್ಸುತ್ತೆ. ಈ ವರದಿಯ ಪ್ರಮುಖ ಅಂಶಗಳನ್ನು ನಾವು ನೋಡಿ ಆಮೇಲೆ ನಾವು ವಿಶ್ಲೇಷಣೆ ಮಾಡೋಣ. ಈ ಏನು ಸಂಸ್ಥೆ ಇದೆಯಲ್ಲ, RSS ಸಂಸ್ಥೆಯ ಆಸ್ತಿಗಳನ್ನ ವಶಪಡಿಸಿಕೊಳ್ಳೋದು ಮತ್ತು ಅದರ ಸದಸ್ಯರು ಅಮೆರಿಕಕ್ಕೆ ಬರದ ಹಾಗೆ ನಿರ್ಬಂಧವನ್ನ ಹೇರೋದು, ಅದ್ರ ಬಗ್ಗೆನೂ ಗಮನ ಹರಿಸಬೇಕು ಅಂತೇಳಿ ಹೇಳಿರುವಂಥದ್ದು. ಜೊತೆಗೆ ಭಾರತವನ್ನ ಆತಂಕ ದೇಶ ಅಂತೇಳಿ ಪರಿಗಣಿಸಿ ಅಂತ ಹೇಳಿದರು ಅವರು. ಸೊ ಇದಕ್ಕೆ ಭಾರತದ ವಿದೇಶಾಂಗ ಒಂದು ಇಲಾಖೆ ಅದನ್ನ ತಳ್ಳಿ ಹಾಕಿದೆ. ಇಲ್ಲ, ಅದು ಆ ರೀತಿ ಇಲ್ಲ, ಅದೇನೋ ಕಪೋಲ ಕಲ್ಪಿತ ಅಂತ ಹೇಳಿದ್ದಾರೆ. ನಾವು ಸ್ವಲ್ಪ ವಾಸ್ತವಾಂಶಗಳನ್ನ ನೋಡ್ತಾ ಹೋದ್ರೆ 2014ರಲ್ಲಿ ಭಾರತದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿಕೊಂಡೇ ಅಂತ ಅನುಮಾನ ಬರೋ ರೀತಿಯಲ್ಲೇ ಒಂದಷ್ಟು ಕಾಯ್ದೆಗಳನ್ನ, ಅದರಲ್ಲೂ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿಕೊಂಡೇ ಒಂದಷ್ಟು ಕಾಯ್ದೆಗಳನ್ನ ಅವರನ್ನೇ ಗುರಿಯಾಗಿಸ್ಕೊಂಡು ಕಾಯ್ದೆ ತಂದ್ರು ಅಂತ ಹೇಳಿ ಅನ್ಸುತ್ತೆ ಬಹುತೇಕರಿಗೆ. ನೋಡಿ, ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಇರ್ಬೋದು, ಅಕ್ರಮ ಚಟುವಟಿಕೆಗಳ ತಡೆ ಕಾಯ್ದೆ ಇರಬಹುದು, ಪೌರತ್ವ ಕಾಯ್ದೆ ಇರಬಹುದು, ರಾಷ್ಟ್ರೀಯ ಪೌರತ್ವ ನೋಂದಣಿ ಇರಬಹುದು, ಧಾರ್ಮಿಕ ಅಲ್ಪಸಂಖ್ಯಾತ ಮತ್ತು ಅವರ ಪ್ರಾರ್ಥನಾ ಸ್ಥಳಗಳನ್ನ ಗುರಿಯಾಗಿಸಿ ಕಾನೂನನ್ನ ರೂಪಿಸುವಂತ ವಿಚಾರ ಇರಬಹುದು, ವಕ್ಫ್ ತಿದ್ದುಪಡಿ ಇರಬಹುದು, ವಲಸೆ ವಿದೇಶಾಂಗ ನೀತಿಯ ಮಸೂದೆ ಇರಬಹುದು. ಇವೆಲ್ಲವನ್ನು ನೋಡಿದಾಗ ನಿಜವಾಗಿಯೂ ಕೇಂದ್ರ ಸರ್ಕಾರದ ಆಶಯ ಅಕ್ರಮವನ್ನ ಒಳ್ಳೆಯದನ್ನೇ ಮಾಡೋ ಉದ್ದೇಶ ಆಗಿದ್ರೆ ಕೆಲವೊಂದು ಕಾಯ್ದೆಗಳ ವಿಚಾರವಾಗಿ ಯಾಕೆ ಅದೇ ಸಮುದಾಯದವರು ಹೋರಾಟ ಮಾಡ್ತಾರೆ, ಯಾಕೆ ತಮ್ಮ ಅಸಮಾಧಾನವನ್ನ ನೋವನ್ನ ವ್ಯಕ್ತಪಡಿಸ್ತಾ ಇದ್ರು ಅನ್ನೋದನ್ನ ನಾವು ನೋಡ್ಬೇಕು. NRC CAA ಈ ಹೋರಾಟಗಳೆಲ್ಲ ನೋಡಿದಾಗ ಇಲ್ಲಿ ಒಂದು ಸಮುದಾಯವನ್ನೇ ಟಾರ್ಗೆಟ್ ಮಾಡಿಕೊಂಡು ನಿಮ್ಮ ಪೌರತ್ವವನ್ನ ನೀವು ಸಾಬೀತುಪಡಿಸಿ, ಧಾರ್ಮಿಕ ಅಲ್ಪಸಂಖ್ಯಾತರು ನಿಮ್ಮ ಪೌರತ್ವವನ್ನ ಸಾಬೀತುಪಡಿಸಿ ಅಂತ ಕೇಳೋದು, ಅವರನ್ನೇ ಗುರಿಯಾಗಿಟ್ಕೊಂಡು ಅವರಿಗೆ ಸಮಸ್ಯೆ ಆಗೋ ನಿಟ್ಟಿನಲ್ಲಿ, ಅವರು ವಿಚಲಿತರಾಗೋ ನಿಟ್ಟಿನಲ್ಲಿ ಈ ರೀತಿ ಕಾಯ್ದೆಗಳನ್ನ ತಂದಾಗ ಸಹಜವಾಗಿಯೇ ಆ ಸಮುದಾಯಗಳು ನೊಂದುಕೊಳ್ಳೋದು, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದು, ಜೊತೆಗೆ ಇದು ನಮ್ಮ ದಮನಕ್ಕಾಗಿಯೇ ಬಂದಂತ ಹೋರಾಟ ಅಂತ ಹೇಳಿ ಅವರು ಹೇಳೋದು ತಪ್ಪಿಲ್ಲ ಅನ್ಸುತ್ತೆ. ಯಾಕಂದ್ರೆ ಟಾರ್ಗೆಟ್ ಮಾಡಿದಾಗ ಸರ್ಕಾರದ ಆಶಯಗಳೇನು ಅಕ್ರಮವನ್ನು ತಡೆಗಟ್ಟೋದು, ಒಳ್ಳೆದನ್ನೇ ಮಾಡೋದಾಗಿದ್ರೆ ತೊಂದರೆ ಇರಲ್ಲ. ಆದ್ರೆ ಇದು ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯವನ್ನೇ ದಮನ ಮಾಡಬೇಕು ಅಥವಾ ಅವ್ರನ್ನೇ ಟಾರ್ಗೆಟ್ ಮಾಡಿ ಅವ್ರನ್ನೇ ಒಂದ್ ರೀತಿ ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಾಗ, ಅಂದ್ರೆ ಆ ಮೂಲಕ ಇವ್ರನ್ನ ತೊಂದರೆ ಕೊಟ್ಟು ಇನ್ನು ಬಹುಸಂಖ್ಯಾತ ಸಮುದಾಯರನ್ನ ಓಲೈಕೆ ಮಾಡ್ಕೊಂಡು, ನೋಡಿ ಇವ್ರನ್ನ ಹೀಗೆ ಮಾಡಿ ನಾವು ನಿಮ್ಮನ್ನು ಖುಷಿ ಪಡಿಸಿದ್ದೇವೆ, ನಮಗೆ ನೀವು ಓಟ್ ಹಾಕಿ ಅಂತೇಳಿ ಇದೆಯಲ್ಲ, ಈ ಮನಸ್ಥಿತಿ, ವಿಷಮ ಮನಸ್ಥಿತಿ ಇದೆಯಲ್ಲ, ಅದು ಬಹುಶಃ ಅಮೆರಿಕಕ್ಕೆ ಗೊತ್ತಾಗಿರ್ಬೇಕು. ಅಥವಾ ಅಮೆರಿಕಕ್ಕೆ ಗೊತ್ತಾದ್ರೇನು ಗೊತ್ತಾಗದಿದ್ರು ಈ ದೇಶದ ಜನರಿಗೆ ಗೊತ್ತಾಗ್ತಾ ಇದೆ. ಈ ದೇಶದಲ್ಲಿ
ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ NRC ಇವೆಲ್ಲ ಹೋರಾಟಗಳು ಬಂದ್ವಲ್ಲ, ಪೌರತ್ವ ನೋಂದಣಿ ಕಾಯ್ದೆಗಳು ಬಂದಾಗ ಎಷ್ಟೊಂದು ಜನರನ್ನ ಜೈಲಿಗೆ ತಾಳಿದ್ರು. ಪಾಪ ಸಮುದಾಯದವರು ಎಷ್ಟೊಂದು ಒದ್ದಾಡಿದ್ರು. ತಮ್ಮ ಅಸ್ಮಿತೆ, ತಮ್ಮ ಉಳಿವಿನ ಹೋರಾಟವನ್ನ ಮಾಡಿದಾಗ ಯಾವ ರೀತಿ ಕೇಂದ್ರ ಸರ್ಕಾರ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನಗಳನ್ನೆಲ್ಲ ಮಾಡ್ತು ನಾವು ನೋಡ್ತಾ ಇದೀವಲ್ಲ. ಈ ಸರ್ಕಾರದ ಅಕ್ರಮಗಳನ್ನ ಪ್ರಶ್ನೆ ಮಾಡಿದಾಗ, ಸರ್ಕಾರದ ವೈಫಲ್ಯಗಳನ್ನ ಪ್ರಶ್ನೆ ಮಾಡಿದಾಗ, ಸರ್ಕಾರದ ನೀತಿಗಳನ್ನ ಪ್ರಶ್ನೆ ಮಾಡಿದಾಗ ಅವ್ರ ಮೇಲೆ UAPA ಕಾಯ್ದೆ ಹಾಕ್ಬಿಡೋದು. UAPA ಕಾಯ್ದೆ ಯಾರಿಗೆ ಹಾಕ್ಬೇಕು? ಟೆರರಿಸ್ಟ್ಗಳಿಗೆ, ದೇಶದ ಅಸ್ತಿತ್ವ ಅಂದ್ರೆ ದೇಶಕ್ಕೆ ಮಾರಣಾಂತಿಕವಾಗಿ ತೊಂದರೆ ಕೊಡುವಂಥವ್ರಿಗೆ, ಭಯೋತ್ಪಾದಕರಿಗೆ. ಆದ್ರೆ ಇವರು ದೇಶದೊಳಗಿದ್ದುಕೊಂಡು ಅತಂತ್ರ ಸಮುದಾಯಗಳ ಮೇಲೆ, ತಬ್ಬಲಿ ಸಮುದಾಯಗಳ ಮೇಲೆ, ಬುಡಕಟ್ಟು ಸಮುದಾಯದವ್ರ ಮೇಲೆ, ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಆಗ್ತಿರುವಂತ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡಿದಾಗ, ಅದು ತಪ್ಪು ನೀವು ಮಾಡ್ತಿರೋದು ಅಂತ ಹೇಳಿದಾಗ ಅವ್ರನ್ನ UAPA ಕೇಸಲ್ಲಿ ಹಾಕ್ಬಿಟ್ಟು ಜೈಲಿಗೆ ತಳಿಸೋದು, ಇದೆಲ್ಲವೂ ಕೂಡ ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯೇ. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡೇ ಬಹುಶಃ ಅಮೆರಿಕದ ಒಂದು ಸಂಸ್ಥೆ ಅಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸ್ವಾತಂತ್ರ್ಯ ಇಲ್ಲ, ಅವ್ರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ, ಅವ್ರ ಹಕ್ಕುಗಳನ್ನ ಕಸಿದುಕೊಳ್ಳಲಾಗ್ತಾ ಇದೆ, ಇಲ್ಲಿ ಬಹುಸಂಖ್ಯಾತರನ್ನ ಓಲೈಕೆ ಮಾಡ್ಲಾಗ್ತಿದೆ ಅಂತೇಳಿ ಹೇಳಲಾಗ್ತದೆ. ಇದನ್ನ ಮುಚ್ಚಿಡಕ್ಕಾಗಲ್ಲ, ಇದನ್ನ ಒಪ್ಕೊಳ್ಳೇಬೇಕಲ್ವಾ. ಇನ್ನು ನೋಡಿ, CAA ವಿರುದ್ಧ ಹೋರಾಟದಲ್ಲಿದ್ದಂಥ ಏನು ವಿದ್ಯಾರ್ಥಿ ಮುಖಂಡ ಉಮರ್ ಖಾಲಿದ್, ಶಾರ್ಜಿನ್ ಇವ್ರನ್ನೆಲ್ಲ 5 ವರ್ಷಗಳ ಕಾಲ UAPA ಕೇಸ್ ಜಡಿದು ಇವರು ವಿಚಾರಣೆ ನಡೀತಾ ಇಲ್ಲ. ಇದೆಲ್ಲ ಒಂದು ರೀತಿ ಅವರ ಬದುಕನ್ನ, ಅವರ ಬದುಕುವ ಹಕ್ಕನ್ನ, ಅವರ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳೋ ಪ್ರಯತ್ನ ಅಲ್ವಾ, ಕಸಿದುಕೊಂಡಂಗಲ್ವಾ, ಪ್ರಯತ್ನ ಅಲ್ಲ, ಕಸಿದುಕೊಳ್ಳಲಾಗಿದೆ. ಈ ರೀತಿ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಯಾರು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರೆ, ಸರ್ಕಾರದ ವಿರುದ್ಧ ಯಾರು ತಿರುಗಿ ಬೀಳ್ತಾರೆ ಅಂತವ್ರನ್ನ ದಮನ ಮಾಡೋದಕ್ಕೆ ಕಾಯ್ದೆಗಳನ್ನ ತಂದಿರೋದು. ಅದರಲ್ಲೂ ಅಲ್ಪಸಂಖ್ಯಾತರ ಬದುಕು ಒಂದು ರೀತಿ ದಮನ ಆಗ್ತಾ ಇದೆ. ಆ ನೆಲೆಯಲ್ಲಿ ಬಹುಶಃ ಅಮೆರಿಕದ ಆ ಒಂದು ಯುನೈಟೆಡ್ ಸ್ಟೇಟ್ಸ್ ಆಯೋಗ ಟ್ರಂಪ್ಗೆ ಮನವಿ ಕೊಟ್ಟಿರ್ಬೋದು. ಟ್ರಂಪ್ ಅವರು ಮೋದಿಯವರ ಫ್ರೆಂಡು. ಬ್ಯಾನ್ ಮಾಡ್ತಾರೆ, ಬ್ಯಾನ್ ಮಾಡಲ್ಲ, ಅದಲ್ಲ ವಿಚಾರ. ಭಾರತದೊಳಗಿನ ಅಲ್ಪಸಂಖ್ಯಾತ ಸಮುದಾಯದ ಮೇಲಿನ ಟಾರ್ಗೆಟ್ ವಿಚಾರ ಅಮೆರಿಕಕ್ಕೆ ಗೊತ್ತಾಗಿದೆ ಅಂತ ಅಂದರೆ ಇದು ವಿಶ್ವಮಟ್ಟದಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ? ಇಲ್ಲಿ ಭಾರತದ ಮುಖ್ಯಸ್ಥರು, ಪ್ರಧಾನಿಗಳು, ಸರ್ಕಾರ ಅಲ್ಪಸಂಖ್ಯಾತ ಸಮುದಾಯವನ್ನು ಯಾವ ರೀತಿ ನೋಡ್ತಾ ಇದೆ ಅನ್ನೋದು ಈಗ ಪ್ರಶ್ನೆ. ಮುಂದೆ ಏನು ಮಾಡಬೇಕು ಅನ್ನೋದು ಈಗ ಸರ್ಕಾರನೇ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು, ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯಗಳ ಬದುಕು ಇಲ್ಲಿ ಯಾವ ರೀತಿ ಇದೆ ಅನ್ನೋದು, ಮತ್ತು ಬುಡಕಟ್ಟು ಸಮುದಾಯದ ಬದುಕು ಯಾವ ರೀತಿ ಇದೆ ಅನ್ನೋದನ್ನ ಈಗ ಅವರು ಪ್ರತಿಬಿಂಬಿಸೋ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.